ನಂಗಂತೂ ಆಗ್ಲಿಂದ ಬೇಜಾರಾದಂಗಾತು. ಪ್ರಾಂಕ್ ವಿಡಿಯೋ ಮಾಡಕ್ ಯಾರು ಸಿಗ್ಲಿಲ್ಲ. ನೋಡೋಣ ರಂಗಜ್ಜರ ಮನೆಗೆ ಯಾರನ್ನ ಸಿಗ್ತಾರೇನೋ ಅಂತ ಬಂದೆ, ಯಾರು ಕಾಣಕ್ಕಿಲ್ಲ. ಎಲ್ಲ ಯಾತ್ಲೋಗ್ಯವ್ರೋ ಯೋನ್ ಕತೆನ. ಅಯ್ಯೋ ಭಗವಂತ, ಇವತ್ತು ಪ್ರಾಂಕ್ ವಿಡಿಯೋ ಮಾಡ್ದಂಗೆ ಆತು. ಹೋಗತ್ತಾಗಿ. ಹಲೋ. ಹ್ಞೂ ಹೇಳಪ್ಪ ರಮಣ. ಆ ಹುಡ್ಗನ ಮನೆಯವ್ರಿಗೆ ಅಲ್ಲ ಹುಡುಗಿ ಮನೆಯವ್ರಿಗೆ ನಮ್ಮದು ಫೋನ್ ನಂಬರ್ ಕೊಟ್ಟೆ. ಯಾವಾಗ ಫೋನ್ ಮಾಡ್ತಾರಂತೆ? ರಂಗಜ್ಜ ನಾಳೆಗೆ ಮಾಡ್ತಾರಂತೆ. ನಾಳೆಗೆ ಸಾಧ್ಯವಾದ್ರೆ ಇವತ್ತಲೇ ಮಾಡ್ತೀವಿ. ಇವತ್ತೇನೋ ಬದುಕೈತೆ, ಆಗಲಿಲ್ಲ ಅಂದ್ರೆ ನಾಳೆಗೆ ಮಾಡ್ತೀವಿ ಅಂತ ಹೇಳಿರು. ಆ ಕಡೆ ರಂಗಜ್ಜ ಅರ್ಧ ಕೊಟ್ಟು ಫೋನ್ ಮಾತಾಡಂಗೈತೆ. ತಡಿ ನೋಡ, ನೀವನು ಮಾತಾಡ್ತೈತಿ ಕೇಳಿಸ್ಕೆವನ್. ಇವತ್ತ ನಾಳಿಕ ಮಾಡ್ತಾರಂತೆ. ಅಯ್ಯೋ ಭಗವಂತ, ಇವತ್ತು ನಾಳೆ ಅಂದರು ಎಲ್ಲಿ ಕಾಲು ಎತ್ತಾರೋ. ನನಗಂತೂ ನಮ್ಮ ಹುಡುಗಿಗೆ ಹೆಣ್ಣು ಹುಡುಕಿ ಸಾಕಾಗೈತೆ ಕಂಡ್ಲ. ಹೋಗತ್ತಾಗಿ ಇವನು ಮಾಡೋದ ಇವನ್ ಕತೆನ. ಇದು ಹೆಂಗ ಇದು ಸೊಟ್ಟಾಗಂಗೆ ಕಾಮ್ತೈತಿ. ನೋಡೋಣ ಅಂದರೆ ಇವ್ರು ಯಾಕ ಕಣ್ಣ ದಬ್ಬಣ್ಣ ಅಮ್ಮಂಗೆ ಇವತ್ತು ನಾಳೆ ನಾಡ್ದು ಒಂಬದ್ರಾಗೆ ಇದ್ದಾರಪ್ಪ. ನೋಡಂತಡಿ, ಈ ಸದಿನ ಕಾದಿದ್ದೀವಿ ಅಂದರೆ ಇನ್ನು 2 ದಿನ ಕಾಯೋಕ್ಕೇನು ಹೆಂಗತ್ತ ಬಂದರೆ ಏನೋ ಒಂದು ಹೆಚ್ಚು ಕಮ್ಮಿ ಮಾತಾಡತ್ತ ಸಂಬಂಧ ಕುದುರಿಸ್ಬೋದು. ಇನ್ನು ಒಂದು ಬರ್ತಾರ ಏನು ಕತೆನ. ಹಂಗೆ ಯಾಕಜೆ ಹೇಳ್ತೀಯ, ಸುಮ್ಕಿರು. ನಿಮ್ಮ ಹುಡುಗ ಬೋಲ್ ಇಷ್ಟ ಆಗ್ಯಾನೆ ಅಂತ ಹೇಳ್ತಿದ್ರು. ನನ್ನ ಮನ್ಸಿಗೆ ತೋಚಿದೇನಪ್ಪ ಅಂದರೆ ಅಂಗಡಿ ಇದೆಯಾ ತಗ್ಲಾಕ್ಯಬಹುದು ಅನ್ನಿಸ್ತೈತಪ್ಪ. ನೋಡಂತಡಿ ದೇವ್ರು ಯಾವ ಭಾಗದಾಗ ಇದ್ದಾನೆ. ಸರಿ ನಾನು ಫೋನ್ ಇಕ್ತೀನಿ. ನನಗೆ ಇನ್ನೂ ಒಂದಿಷ್ಟು ಯಾವ್ಯಾವ ಗಂಡು ಹೆಣ್ಣು ನಾವು ಫೋನ್ ಮಾಡೋದು ಇದ್ದಾವೆ. ಇಡ್ತೀನಿ ಫೋನ, ನೋಡಿ ಮಾಡ್ತಾರೆ. ಸರಿ ಕಣಪ್ಪ, ನೋಡ್ತಿರ್ತೀನಿ ಫೋನ್. ಯಾವಾಗಲೂ ಜೋಬಾಕಿ ಇಕ್ಕೊಂಡಿರ್ತೀನಿ. ಯಾವಾಗ ಮಾಡ್ತಾರ ಇವನ್ ಕತೆನ. ಸರಿ ಜೋಬಾಕಿ ಇಕ್ಕೊಂಡಿರ್ತೀನಿ ಬಿಡು. ನಾನೇನು ಅಲ್ಲೂ ಇಲ್ಲಿ ಇಕ್ಕಿ ಅದ್ರ ಕೆಮಲ್ಲ. ಸರಿ ಇಡು, ಅದೇನು ನೋಡ್ಕೆ ನೀನು ಬದುಕ. ರಂಗಜ್ಜು ಮಗುಗೆ ಹೆಣ್ಣು ನೋಡವ್ರೆ. ಈಗ ಹೆಣ್ಣರು ಫೋನ್ ಮಾಡ್ತಾರೆ ಅಂತ ಇವಾಚ್ ಕಾಯ್ತಾ ಐತಿ. ಒಳ್ಳೆ ಕೆಲಸ ಆಯ್ತು. ಇವಾಗ ನೋಡ್ರಿ ಹೆಂಗೈತು ಮಜಾ ಅಂತಾನ. ಈಗ ಹೊರಕ್ಕೆ ಹೋಗಿ ನಾನು ಫೋನಾಗ ರಂಗಜ್ಜು ಫೋನ್ ಮಾಡಿ, ನಾವೇ ಹೆಣ್ಣರು ಇವಾಗಲೇ ಬೋಗ್ತಾ ಇದೀವಿ, ಅಡುಗೆ ಸೊಪ್ಪು ಎಲ್ಲ ಮಾಡಿ ಕೇಳ್ರಿ ಅಂತ ಹೇಳ್ಬಿಟ್ಟು ಸೋರಿಯಾಗಿ ಮಾರಿಸಿ ಹಬ್ಬದ ಅಡುಗೆ ಮಾಡಿಸ್ತೀನಿ. ಆ ಹಬ್ಬದ ಅಡುಗೆನೇ ಉಂಡು ಹೋಗ್ತೀನಿ. ನೋಡ್ತಾ ಇರ್ರಿ ಹೆಂಗಿರುತ್ತೆ ಅಂತ. ಸರಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸರಿ ನಾನು ಇಲ್ಲೇ ನಿಂತ್ಕೊಂಡು ಫೋನ್ ಮಾಡಿದ್ರೆ ರಂಗಜ್ಜು ಗೊತ್ತಾಗ್ತೈತಿ. ಹೊರಕ್ಕೆ ಹೋಗಿ ಫೋನ್ ಮಾಡ್ತೀನಿ, ನೋಡ್ತಾ ಇರ್ರಿ. ಅಯ್ಯೋ ಭಗವಂತ, ಈ ಹುಡುಗಿಗೆ ಆಲೆ 40 ವರ್ಷ ಆಗ್ತಾ ಬಂತು. ಯಾರು ಹೆಣ್ಣು ಕೊಡ್ತಾರೆ ಇವನ್ ಕತೆ? ಏನ ಇದೊಂದು ಯಾವ್ದಾನ ಸೊಟ್ಟಾಗಂಗೆ ಕಾಮ್ತೈತಿ. ಅಂಗಡಿ ಪರದಾಡಿ ಸೊಟ್ಟು ಮಾಡೋಣ, ತೀರಾ ಒಂದಿಟ್ಟು ಹೆಚ್ಚಾಗಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂದರೆ ಇವ್ರಿನ್ನ ಫೋನ್ ಮಾಡೋಕ್ಕೆ ಮಾಡಿಲ್ಲ. ಯಾವಾಗ ಮಾಡ್ತಾರೋ ಯೋನ್ ಕತೆನೆ. ಹೋಗತ್ತಾಗೆ. ನಂಗಂತೂ ಈ ಹೆಣ್ಣಿಗೆ ತಿರ್ಗಿ ಸಾಕಾಗೋಗ್ಬಿಟ್ಟೈತಿ. ಸುಮ್ಮನೆ ಹಿಂಗೆ ತಿರ್ಗೋ ಬದಲು ಕಾಮಾರ ಮನೆಗೆ ಹೋಗಿ ಒಂದು ಮಾಡಿಸ್ಕೊಂಬರ ಎಂಬ ಒಟ್ಟು ಸಿಟ್ಟು ಬಂದೈತಿ. ಮಾಡಿಸ್ಕೊಂಬರ್ಬೋದು. ತಕೊಂಬಂದೇನು ಶೋಕೇಶ್ಗೆ. ಅಯ್ಯೋ ಭಾತಗೆ. ಅಯ್ಯೋ ಏನು ಹೆಣ್ಣು ಇದಾನ ಸೊಟ್ಟಾಗ್ತೈತೋ ಹೆಂಗ. ಈ ಹುಡುಗಿನ ಕಾಂಕಣ ಬಲ ಕೂಡ್ ಬಂದೈತೋ ಇಲ್ವ. ಅಯ್ಯೋ ದೇವ್ರೆ. ಆಗಳಲ್ಲ ಯಾವ್ದೋ ಫೋನ್ ಬತ್ತೈತಿ. ಅಯ್ಯೋ ಭಗವಂತ, ಯಾರು ಮಾಡಿರೋ ಯೋನ್ ಕತೆನ. ತಡಿ ಯೋತ್ತಾನ. ಆಮೇಲೆ ಕೊಟ್ಟಾದತ್ತು. ಕೊಟ್ಟಾದ್ರೆ ತಿರ್ಗ ಬೋಲ್ ಕಷ್ಟ ಆಗ್ತೈತಿ. ನನಗೆ ಗೊಜ್ಜು ಕಟ್ಟಾಗ ಮಾಡಕ್ ಬರಲ್ಲ, ಮುಟ್ಟಕ್ ಬರಲ್ಲ. ಆಮೇಲೆ ಈಗ ಮಾಡ್ದಾರಿಗೆ ಬಿಟ್ಟು ಬೇರೆಯವ್ರಿಗೆ ಮಾಡಿ ಆಮೇಲೆ ಯಾಕಪ್ಪ. ತಡಿ ರಪ್ನೆ ಹೊತ್ತಾನ. ಹಲೋ ಯಾರು? ಈ ಕಡೆಯಿಂದ ರಂಗಜ್ಜ ಮಾತಾಡ್ತಾ ಇರೋದು. ಹಲೋ, ನಾವು ಅದೇ ಹೆಣ್ಣಿನ ಮನೆಯವರು. ನೀವು ಮೊನ್ನೆ ಬಂದು ಹೋಗಿದ್ರಲ್ಲ, ಅವ್ರು ಮಾತಾಡ್ತಾ ಇರೋದು. ಒಳ್ಳೇದಾತು. ನಾನು ಈಗಿನ ರಾಮಣ್ಣ ಕುಟ್ಟಿ ನಿಮ್ಮ ಬಗ್ಗೆನ ಮಾತಾಡ್ತಿದ್ದೆ. ಮಾತಾಡಾಗ ಈಗ ಅನ್ನುವಾಗ ನೀವೇ ಫೋನ್ ಮಾಡಿದ್ದೀರ. ಒಳ್ಳೇದಾತು. ನಾನು ಈಗ ನಿಮ್ಮನ್ನೇ ಜ್ಞಾಪನಿಸ್ಕೊಂತಿದ್ದೆ. ನಿಮಗೆ 100 ವರ್ಷ ಆಯಸ್ಸು. ಹೌದಾ? ಸರಿ. ಮತ್ತೆ ನಾನು ಏನಕ್ಕೆ ಮಾಡಿದೆ ಫೋನ್ ಅಂದ್ರೆ, ನಾವು ಎಲ್ಲನ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಆಮೇಲೆ ನೋಡು, ಫೋನ್ ಮಾಡ್ದಂಗೆ ಬಂದವರಲ್ಲ ಅಂತ ಬೇಜಾರು ಮಾಡ್ಕೊಳ್ತೀರಾ ನೀವು ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟೆ. ನಾವು ಇನ್ನೊಂದು 2 ಗಂಟೆ ಒಳಗಡೆ ನಿಮ್ಮ ಊರಿಗೆ ಬರ್ತಾ ಇದ್ದೀವಿ. ಅದನ್ನ ಹೇಳೋದಕ್ಕೆ ಅಂತ ಫೋನ್ ಮಾಡಿದ್ದೆ. ಬರ್ಲಾ ಬೇಡ್ವಾ? ಅಯ್ಯೋ ಭಗವಂತ, ಅಂತ ಒಳ್ಳೆ ಸುದ್ದಿ ಹೇಳಿರಿ. ನನ್ಗಂತೂ ಯಾವಾಗ ಬೋತಿರೋ ಅಂತ ಅನಿಕೆಂಬ್ತಾ ಇದ್ದೆ. ಹೆಂಗ ಬೋತಿರಲ್ಲ, ಬೋಲ್ ಖುಷಿ ಆಯ್ತು. ಬರ್ರಿ. ಒಳ್ಳೆ ಕೆಲಸ. ಸರಿ ಇಡೋಣ. ಯೋಟೊತ್ತಿಗೆ 2 ಗಂಟೆ ಆಗ್ತೈತಿ ಅಂದ್ರಲ್ವೇ? ಸರಿ ಬರ್ರಿ. ಅಯ್ಯೋ ದೇವ್ರೆ, ನಂಗಂತೂ ಹಂಗೆ ಕೂಡ್ದಾಡ್ಬೇಕು ಅನ್ನಿಸ್ತಾ ಐತಿ. ಅಷ್ಟು ಖುಷಿ ಆಗ್ತೈತಿ. ಹೆಂಗ ಈ ಹೆಣ್ಣು ಕೂಡ್ ಬರಂಗ್ ಕಾಮ್ತೈತಿ. ಲೇ ಇವಳೆ ಎಲ್ಲೋದೆ? ಬಾರ ಇಲ್ಲಿ ರಪ್ನ. ಎಲ್ಲಿದ್ಯಾ ರಪ್ಪಂಬ? ಯಾಕಜ
ಯೋನಾಥಜ ಆ ಪಾಟಿ ಜ್ವರ ಕುಕ್ಕಿ ಅಂತ್ಯ. ಅಯ್ಯೋ ಭಗವಂತ ನನಗೆ ಭಯದಂಗಾತಪ್ಪ ಹಂಗೇನ ನಿನ್ಗೆ ಯೋನ ಆತೇನೋ ಅಂತ ಹೇಳಿ ಯೋದ್ನೋ ಬಿದ್ನ ಅಂತ ಓಡ್ ಬಂದೆ. ಅಲ್ಲ ಯೋನಾಥ ಹಂಗೆ ರೀಷ್ಕೆ ಅಂತ ಹಂಗೇನ. ಅಯ್ಯ 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 ಲೇ ನಾನ್ ಕೇಳೋ ಇಸ್ಯ ಕೇಳಿ ನೀನು ಹಂಗೆ ಒಂದ್ 2 ಸ್ಟೆಪ್ ಹಾಕ್ಬಿಡ್ತೀಯ. ಅಂತ ಒಳ್ಳೆ ಸುದ್ದಿ. ಹಾ ಸ್ಟೆಪ್ ಆಗ್ತೀಯ ಅಜೋ ನಿನಗೆ ನಾಚಿಕೆ ಆಗಲ್ವೇನಜ್ಜ? ಈ ವಯಸ್ಸಿನಾಗೆ ನಾನೇನ ಡ್ಯಾನ್ಸ್ ಮಾಡಿರಿ ಯಾರನ್ನ ನೋಡ್ದಾರ ಮಕ್ಕುಗ್ಯಾಕಿಲ್ವೇ? ಈ ವಜ್ಜಿಗೆ ಏನಾಗೈತಿ ಈ ವಯಸ್ಸಾಗೆ ಒಳ್ಳೆ ಅರೆ ದುಡ್ಗೆ ಕುಣ್ದಂಗ್ ಕುಣಿತಾವಳೆ ಅಂತಾನ. ಸುಮ್ಮ ಕುಕ್ಕಳಜೋ ತಮಾಷೆ ಮಾಡೋದಕ್ಕೂ ಒಂದಿಟ ಇತಿ ಮಿತಿ ಇರ್ಬೇಕು ಅಂದಂಗೆ ಏನವ ಸುದ್ದಿ ಹೇಳ್ತೀನಿ ಅಂದಲ್ಲ ಅದೇನ್ ಹೇಳು ಮೊದ್ಲು. ಅದನ್ ಬಿಟ್ಟು ಸ್ಟೆಪ್ ಹಾಕ್ತಿಯ ಅದಾಕ್ತಿಯ ಇದಾಕ್ತಿಯ ಅಂತ ಹೇಳ್ತೀಯ. ಮೊದ್ಲು ಅದೇನ್ ಸುದ್ದಿ ಅಂತ ಹೇಳು. ಅದೇ ಕಣೆ ನಾವು ಹೋಗಿ ಮೊನ್ನೆ ಒಂದ್ ಹೆಣ್ಣು ನೋಡ್ಕೊಂಬಂದಿದ್ವಲ್ಲ, ಆ ಹೆಣ್ಣರು ಇನ್ನೊಂದ್ 2 ಗಂಟೆ ಒಳಗ್ ಮನೆಗ್ ಬೋತಾವ್ರಂತೆ. ಫೋನ್ ಮಾಡಿದ್ರು. ಅದನ್ನ ಹೇಳಕ್ಕೆ ಕರ್ದಿದ್ದು. ಅಯ್ಯೋ ಭಗವಂತ ಜೋ ಎಂತ ಒಳ್ಳೆ ಇಸ್ಯ ಹೇಳ್ತಜ. ಅಯ್ಯೋ ಅಯ್ಯೋ ನಿನ್ ಬಾಯಿಗೆ ಸಕ್ಕರೆ ಹಾಕ. ಸರಿ ಸರಿ ಹೆಂಗೋ ಅವ್ರು ಬರ್ತಾರೆ ಅಂತ ಹೇಳ್ತೀಯ. ರಪ್ಪ ಯಾತದನ ಒಂದಿಟ್ಟು ಹಬ್ಬ ಅಡ್ಗೆ ಮಾಡ್ತೀನಿ. ಅಯ್ಯೋ ಭಗವಂತ 2 ಗಂಟೆ ಎಂಬುದೇನ್ ಆಗಾಯ್ತ ಅಮ್ಮಂಗ ಆಗ್ತೈತ್ ಕಣಜ. ಬಾ ನೀನು ಒಂದಿಟ್ಟು ನನಗೆ ಸಹಾಯ ಮಾಡಿ ಅಂತ ಬಾ ರಪ್ನ. ಅಯ್ಯೋ ಭಗವಂತ ನನಗೂ ಸಖತ್ ಖುಷಿ ಆಗ್ತೈತ್ ಕಣೆ. ಸರಿ ಸರಿ ನಡಿ ಇಬ್ರು ಹೋಗಿ ಏನನ ಹಬ್ಬ ಅಡ್ಗೆ ಮಾಡೋಣ. ತಿರ್ಗ ಆಮೇಲೆ ಅವ್ರು ಬಂದರು ನೋಡು ಚೆನ್ನಾಗಿ ನಮ್ಮನ್ನ ಕೊಂಡು ಕಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಏನ್ ಕೊಡಲ್ಲ ಅಂದ್ರೆ ಏನ್ ಮಾಡೋದು? ಅವರು ಬರೋರ್ನ ನಾವು ಚೆನ್ನಾಗಿ ಕಾಂಡು ಕಳಿಸ್ಬೇಕು. ನಡಿ ನಡಿ ಲೇ ಇದೇನೇ ಇದು ಒಳ್ಳೆ ಗುದ್ದಳಂಗ್ ಬತ್ತಿ ಹಂಗೇನ ಒಂದಿಟ ಹಿಂಬಾಗೆ ನಡಿ. ಅಯ್ಯಯ್ಯಪ್ಪ ಅಯ್ಯೋ ಅಜ್ಜ ಖುಷಿಗೆ ನನಗೆ ಎತ್ತತ್ಲ ಹೋಗಂಗ ಆಗ್ತೈತ್ ಕಣಜ್ಜ. ಅಯ್ಯ ಸರಿ ಸರಿ ಬಾ ಇಬ್ರು ಹೋಗಿ ಒಂದಿಟ್ಟು ಏನಾನ ಹಬ್ಬ ಅಡಿಗೆ ಮಾಡೋಣ. ಅಯ್ಯೋ ಭಗವಂತ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಅಯ್ಯೋ ದೇವ್ರೆ ನೋಡೋಣ ನೋಡೋಣ ಈ ರಂಗಜ್ಜನೂ ಅಜ್ಜಮ್ಮನೂ ಏನೇನು ಅಡುಗೆ ಮಾಡ್ದೈತೆ ಅಂತೇಳಿ ಅವೆಲ್ಲನ ಗುಳುಮ್ ಸ್ವಾಹ ಮಾಡಿ ಮನೆ ಕಡೆ ಕೇಳ್ದೆ ಪೇರಿ ಕೀಳನ. ಅಚ್ಚೋ ರಪ ರಪ ಹೊಚ್ಚತ್ತ ನೀನ್ ಇರ್ವಾರ ಕಣಜ್ಜ ನೀನು. ಅವ್ರು ಇನ್ನೊಂದ್ 2 ಗಂಟೆಗೆ ಬರ್ತೀವಿ ಅಂತ ಹೇಳವ್ರೆ. ನೀನೇನ್ ಹಂಗೆ ಈರುಳ್ಳಿ ಕೊಯ್ಯೋನೋ ಬ್ಯಾಡವೋ ಅಮ್ಮ ಕೊಯ್ತಿದ್ಯಾ ಹಂಗ ಅಂದಂಗೆ ರಪ ರಪನ ಹಚ್ಚುತ್ತೀನಿ ಅಂತ ಒಂದ್ ರಾಶಿ ಸ್ತಪ್ಪ ಹಚ್ಕಿಚ್ಚ ಸಣ್ಣಗಚ್ಚು ಬೋಂಡಕ್ಕೆ ಪಕಡಕ್ಕೆ. ಆಮೇಲೆ ಇವ್ರು ಹಿಂಗ್ ಹಚ್ಚೋರೆ ಕುಸ್ಮಾದಾರು ಅಂತ ಅನಿಕೆ ಅಂತಾರೆ. ಒಂದಿಟ್ಟು ಸುಮ್ಮಕ್ಕೂ ಕುಷ್ಕಳೆ ಸಾಕಿನ. ನನಗೇನು ಏನು ಈರುಳ್ಳಿ ಹೆಚ್ಚಕ್ಕೂ ಬರಲ್ವೇನಮ್ಮಂಗ ಆಡ್ತಾಳೆ. ಬರೀ ಮಾತೊಂದು ಆಡ್ತಾಳೆ ಬಿಟ್ರೆ ರಪ ರಪ ಬದುಕಂತೂ ಮಾಡಲ್ಲ. ಸರಿ ಸರಿ ರಪ ಅದ್ಯೋನು ಮಾಡು. ಈರುಳ್ಳಿ ಪಾರುಳ್ಳಿ ಪಕ್ಕಡ್ಕೆಲ್ಲ ಹೊಂಚ್ಕೊಡೋದು ನನಗಿರ್ಲಿ. ಪಾಯಸಂತೆ ಅನ್ನಂತೆ ಸಾರಂತೆ ಒಂದ್ 2 ಹಪ್ಳ ಪಪ್ಳ ಕೋರಿ. ಇನ್ಯಾತದನ ಐತೆ? ಉಪ್ಪಿನಕಾಯಿ ಐತೆ? ಐತೆ ಹೇಳಜ್ಜ ಉಪ್ಪಿನಕಾಯಿ. ಇಲ್ದಲೆ ನಿನ್ಗೆ ಊಟ ಹೋಗಲ್ವಲ್ಲಪ್ಪ. ಐತೆ ಉಪ್ಪಿನಕಾಯಿ. ಸರಿ ಮಾತೆ ಆಗ್ತೈತಿ ರಪ ಮಾಡಜೋ. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಫ್ರೆಂಡ್ಸ್. ನೋಡ್ರಿ ಅಜ್ಜ ಅಜ್ಜಿ ಇಬ್ರು ಸೇರ್ಕೊಂಡು ಎಂತ ಚೆನ್ನಾಗಿ ಅಡ್ಗೆ ಮಾಡ್ತಾವ್ರ ಮಾತಾಡ್ಕೊಂಡು. ಒಗ್ಗರಣೆ ಘಮ ಮೂಗೆ ಕಿತ್ತಾಕಂಗೈತೆ. ಅಯ್ಯೋ ಯೋಟತಿ ಗುಂಡೆನೋ ಅನ್ನಿಸ್ತೈತೆ. ನಾನು ಇವತ್ತು ಎದ್ದಾಗ ಬದನೆಕಾಯಿ ಹುಳಿ ಮಾಡಿದ್ದೆ. ನನಗೂ ಬದನೆಕಾಯಿ ಹುಳಿ ಅಂದ್ರೆ ಬೇಜಾರು, ಅದಕ್ಕೆ ಉಂಬಕ್ ಆಗಿರ್ಲಿಲ್ಲ. ಈಗ ನೋಡ್ರಿ ಹಬ್ಬದ ಅಡುಗೆ ಉಂಡ್ಬಿಟ್ಟು ಖುಷಿಯಿಂದ ಮನೆ ಕಡೆ ಹೋಗ್ತಾ ಇರೋದೇನ ನೋಡ್ತಾ ಇರ್ರಿ. ನೋಡಿ ಇನ್ನೊಂದು ಹೇಳೋದು ಮತ್ತೆ ನಿಮ್ಗೆ ಏನಾದ್ರೂ ಪ್ರಾಂಕ್ ವಿಡಿಯೋಗೆ ಐಡಿಯಾ ಬಂದ್ರೆ ಈ ತರ ಮಾಡ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಜ್ಜಂದು ಅಡುಗೆ ಆಯ್ತು ಅಂತ ಕಾಣ್ತೈತಿ. ಅವರು ಹೊರಕ್ ಗೊತ್ತಾವ್ರಿ. ನಾನು ಹೊರಕ್ ಹೋಗಿ ಆಮೇಲೆ ನಿಧಾನಕ್ಕೆ ಒಳಕ್ ಬಂದು ನೋಡ್ರಿ ಹೆಂಗ್ ಬಾರಿಸ್ತೀನಿ ಅಂತನ. ಸರಿ ಬೇಗ ಹೊರಕ್ ಹೋಗ್ತೀನಿ. ಅವ್ರು ಬಂದ್ಬಿಟ್ಟು ನೋಡ್ಬಿಡ್ತಾರೆ. ಯಾಕಜ್ಜ ಆಳಿಂದ ಅಲ್ಲಿ ಕಿರ್ಕೊಂಡೇ ಇದೆಯಪ್ಪ ಒಂದಿಟ್ಟು ಹಲ್ಲು ಮುಚ್ಕ. ಅವ್ರದ್ದು ಹೆಣ್ಣವ್ರ ಕಡೆ ಇವು ಅಜ್ಜಿಗೇನು ಉಬ್ಕಿಬ್ಬೊಲ್ಲೆ ಅಂತಾರೆ. ನೀನಿರ್ವಾರ ನೀನು ಆ ಹೋಲ್ ನೋಡಿದ್ರೆ ಸಾಕಾಗ್ತೈತಪ್ಪ. ಹೊಚ್ಕಟ್ಟ ಇದ್ರಾಗಲ್ವೇ ಏನೋ ಖುಷಿ ಆಗುತ್ತೆ ಅಂತ ಏನ್ ಆಳಿಂದ ಹೊಲ್ ತೋರ್ಸಿದ್ದೆ ಒಂದಿಟ ಬಾಯ ಬಿಗ್ಗೆ ಮುಚ್ಕ. ಅಯ್ಯೋ ದೇವ್ರಿ. ಇವತ್ತು ನನ್ನ ಮಗನ್ ನೋಡಕ್ ಹೆಣ್ಣು ಕಡೆಯವ್ರು ಬರ್ತಾರೆ ಅಂದ್ರೆ ಖುಷಿ ಆಗ್ದಂಗಿರ್ತೈತೇನೆ. ಅಯ್ಯೋ ಭಗವಂತ ನಂಗಂತೂ ನೀನ್ ಕರ್ಕೊಂಡೆ 2 ಸ್ಟೆಪ್ ಹಾಕ್ಬೇಕು ಅನ್ನಿಸ್ತಾಯ್ತು ಕಣಿ. ಅಯ್ಯ ನಿನ್ ಜನ್ಮಕ್ಕೆ ಒಗತ್ತಾಗಿ ಈ ವಯಸ್ಸಾಗಿ ಯೋನ್ ಆಸೆ ನಿಂದು. ಸುಮ್ಮ ಕುಕ್ಕರ್ ಬಡಿಯಲ್ಲಿ ಈಗ್ಲಾಗ್ಲ ಅವ್ರು ಬರೋ ಟೈ ಮಾತು. ಅಯ್ಯೋ ದೇವ್ರಿ. ಬರತಿ ಓ ಏನ್ ಹಿಂಗೆ ಅಜ್ಜ ಅಜ್ಜಿ ಇಬ್ರು ಪರ್ಸನಲ್ ಆಗಿ ಏನೋ ಮಾತಾಡಂಗಿದ್ದೀರಾ? ನಾನು ಬಂದಿದ್ದು ಡಿಸ್ಟರ್ಬ್ ಆತೇನಪ್ಪ. ಸೋರಿ ಬಿಡು, ಆಮೇಲೆ ಓದ್ತೀನಿ. ನೀವಿಬ್ರು ಮಾತಾಡ್ಕೇಳ್ರಿ. ನೀನು ಬಾ ಇನ್ನೇನು ಮಾತಾಡ ನೀವು ಅಜ್ಜಂಗುಟ್ಟೆ. ಅದೇ ಹಾಡು ಅದೇ ರಾಗ ಅದೇ ಹಾಡು ಅಮ್ಮಂಗೆ. ಯೋನ ಮಾತಾಡ ನೀನು ಇಲ್ಲ. ಬಾ ಒಳ್ಳೆ ಟೈಮಿಗೆ ಬಂದಿದ್ಯಾ. ಯಾಕೆ ಬರಜ್ಜಿ ಏನನ ಇಸ್ಯೇನೆ ನಿನ್ ಮಗನ್ ಮೊದಗಿದ್ವಿ ಸೊಟ್ಟಾತೆ.
ಹ್ಞೂ ಕಣೆ ಯೋಂಗ್ ಗೊತ್ತೇ ನನ್ನ ಮಗನ್ ನೋಡಕ್ ಬರ್ತಾವ್ರೆ ಹೆಣ್ಣಿನ ಕಡೆಯವರು ಈಗ್ಲಾಗ್ಲ ಬರ್ತಾರೆ. ಏ ನೀಲು ಹೆಂಗುನು ಬಂದಿದ್ಯಾ ಬಾಯ್ಲಿ. ಮತ್ತೀಗ ಒಳಕ್ ಹೋಗಿ ಎಲ್ಲ ಅಡುಗೆ ಮಾಡಿದೀನಿ, ಒಂದೊಂದೇ ಟೀಕ್ ನೋಡ್ತೀನಿ. ಎಲ್ಲ ಸುರಿಗೈತೆನ ರುಚಿ ನೋಡ್ಬಾ, ಉಪ್ಪು ಪಪ್ಪು ಖಾರ ಖಾರ ಸಾಲ್ದಾಗ ಗಿಲ್ದ ಅಂತಾನ. ಅವ್ರು ಈಗ್ಲಾಗ್ಲ ಬರ್ತಾರ, ಬಾ ಬಾ. ಸೋರಿಯದಾಳು ನೀನು ಬರಜಿ ನೀನು. ಅಲ್ಲ ಈಟಿ ಕೊಟ್ಟು ಅರ್ಧ ಬರ್ಧನ ಅದನ್ನ ಆಸೆ ತೋರಿಸಿ ಆಸೆ ಪೀಸೆ ಮಾಡ್ತಾರಲ್ಲ ಸಣ್ಣ ಹುಡುಗರು, ಹಂಗ್ ಮಾಡ್ತೀಯಮ್ಮ. ಈಗ ಹಬ್ಬದೊಳಗೆದ ಆಸೆ ತೋರಿಸ್ಬಿಟ್ಟು ಈಟಿಟ್ ಕೊಟ್ರೆ ನನ್ನ ಹೊಟ್ಟೆ ತುಂಬೈತೆ. ಹಂಗ ಅವೆಲ್ಲ ಗೊತ್ತಿಲ್ಲ. ಹೊಟ್ಟೆ ತುಂಬ ಉಂಬಾಕಿ ಹಂಗಿದ್ರೆ ಅಡುಗೆ ಮನೆಗೆ ಬೋಗ್ತೀನಿ, ಇಲ್ಲ ಅಂದ್ರೆ ಹಿಂಗೆ ಹೊರಕ್ಕೆ ಹೋಗ್ತೀನಿ, ಮಠಕ್ಕೆ ಹೋಗ್ತೀನಿ. ಅಯ್ಯ ಬಜಾರ್ ಬಸ್ವಿ ನೀನು. ಉಂಬಾಕಿ ತಂಗಿರ್ತೀನಿ, ಬಾ ಮಾಡಿರೋದೇನು ತಿಂಬಕ್ಕೆ ಬಿಸಾಕಕ್ಕೆ. ಬಾ ಬಾ ನೋಡಿ ನಿಂತ ಬಾ ರುಚಿ ಹೆಂಗೈತೆ ಅಂತಾನ. ಅಜೋ ನೋಡ್ತಾ ಇರೋ ನೀನು. ಆಮೇಲೆ ಯಾಕನ ಓದಿಯ ಅವ್ರು ಆಮೇಲೆ ಬಂದು ಮನೆಯಾಗ ಯಾರು ಇಲ್ಲ ಅಂತ ಅಂದರು. ನಾನು ಇವಳು ಒಂದು ತುಂಬಾಕಿ ಬೋಗ್ತೀನಿ. ನೀನು ಬಾಡಿ ರಪ್ಪ ಬಾ, ಅವ್ರು ಬರೋವತ್ತಿಗೆ ಉಂಬಿ ಇಟ್ಟು ಯೋ ನನ್ನ ಸಾಲ್ದಿದ್ರಿ ಹೇಳಿ ನಿಂತಿ. ಹಂಗೆ ಉಪ್ಪು ಪಪ್ಪ ಸಾಲ್ದಿದ್ರೆ ಹಾಕಿರುವಿರೇ ಸೊರಿ ಹೋಗ್ತೈತೆ. ಬಾ ಬಾ. ಅಯ್ಯೋ ಭಗವಂತ, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತಪ್ಪ. ಯಾಕೆ ಅಂದ್ರೆ ಈ ಅಜ್ಜನ್ ಈ ಪಾಟಿ ಖುಷಿ ಆಗೈತೆ ನೆನ್ಕೇಬೇಡ್ರಿ. ಈಗ 5 ವರ್ಷದಿಂದ ಹೆಣ್ಣು ನೋಡ್ತಾ ಇದ್ದೀನಿ. ಯಾರನ್ನ ಹೆಣ್ಣರು ಒಬ್ರನ್ನ ನಮ್ಮ ಮನೆ ಬಾಕ್ಲು ತುಳಿದಿರ್ಲಿಲ್ಲ. ಒಬ್ರು ನಮ್ಮ ಮನೆ ಬಾಕ್ಲು ತುಳಿತಾವ್ರೆ ಅಂದ್ರೆ ಖುಷಿ ಆಗುತ್ತಾ ಇಲ್ವ ಹೇಳ್ರಿ. ಅಯ್ಯೋ ಭಗವಂತ, ಯೋಟತ್ತಿಗೆ ಬರ್ತಾರೋ ಏನ್ ಕತೆನೋ ಅಂತ ನಂಗಂತೂ ಅವ್ರು ಬರೋ ದಾರಿ ನೋಡಿ ನೋಡಿ ಸಾಕಾಗೋತು. ಇನ್ನ ಯೋಟತ್ತಿಗೆ ಬರ್ತಾರೋ ಏನ್ ಕತೆನೋ. ಏ ನೀನು ಚೆನ್ನಾಗೈತೇನೆ ಪಾಯಸ, ಸಕ್ಕರೆ ಪಕ್ಕರೆ ಆಗೈತೆ ಎಲ್ಲಾನು. ಸೀಗೈತಾ ಇಲ್ವ? ಏ ಬೊರಜಿ, ಪಾಯಸ ಸೀಗಿಲ್ದಂಗೆ ಖಾರವಾಗಿರ್ತೈತೆ. ಅಯ್ಯೋ ಭಗವಂತ, ಯೋನ ಮಾತಾಡ್ತೀಯಮ್ಮ. ಎಲ್ಲ ಸರಿಗೋಯ್ತು ಹೇಳು. ಪೊಲ್ಲಿ ಕಣ್ಣು ಅಂದಂಗ ಒಂದ್ ಕಲ್ಲು ಉಪ್ಪು ಸಾಲು ಅನ್ನಿಸ್ತೈತಮ್ಮ. ಒಂದ್ ಕಲ್ಲು ಹಾಕ್ತಿರ್ವಿರೆ ವಾಸಿ ಅನ್ನಿಸ್ತೈತೆ. ಅದೇ ಆರ್ಗಿರ್ಕೊಂಡ್ರೆ ಎಲ್ಲಿ ಸೊರಿ ಹೋಗ್ತೈತು. ಏ ಆರ್ಕೊಂಡ್ರೆ ಸೊರಿ ಹೋಗ್ತೈತೆ, ಸುಮ್ಕಿರು. ಈಗಿನ ಸುಡ್ದು ಕುದಿತಾ ಇದ್ ನೋಡಿ ಸುಡೋದು ಅದಕ್ಕೆ ಹಂಗೆ ಕಾಣ್ತೈತೆ. ಆರ್ಕೊಂಡ್ರೆ ಸೊರಿ ಹೋಗ್ತೈತಿ. ಆಮೇಲೆ ಸಾರು ಚೆನ್ನಾಗೈತೆ. ಓ ಬೋ ಚೆನ್ನಾಗ್ ಮಾಡಿದ್ಯಾ. ಯೋನೆ ಅಂದ್ರು ಹಳೆ ಕೈ ಅಲ್ವೇ, ಸಕ್ಕತ್ತಾಗೈತೆ ಅಡುಗೆ ಎಲ್ಲನ. ಒಂದೊಂದು ಹಪ್ಳ ಯಾವಾಗ ಮಾಡ್ಕೊಂಡೆ. ಹಪ್ಳ ಅಂತೂ ಹಂಗೆ ಬಾಯಿ ಕಿಕ್ಕಿ ಕರಗ್ತವಮ್ಮ, ಅಂತ ಚೆನ್ನಾಗಿದ್ದಾವೆ. ನನಗೊಂದು ಮಾತು ಹೇಳಿ ಹಪ್ಳ ಮಾಡವಾಗ ನೀನಿರ್ವಾರ ಕಣ್ ಬರೋಜಿ ನೀನು. ಅವಳಿಗೆ ಕೊಡ್ಬೇಕಾಗ್ತೈತೆ ಹಪ್ಳನ ಅಂತ. ನೀನು ಅವ ಅಜ್ಜ ಇಬ್ರೇ ಇಕ್ಕೊಂಡ್ರೇನು ಹಪ್ಳನ. ಸರಿಯಾದಳು ನೀನು ಬಾತಗೆ. ನಾವಿರೋರು ಮೂವರಿಗೆ ನಿವಸ ಇಕ್ತೀವಿ. ಒಂದ್ 2,000 ಆದ್ರೆ ಮಸ್ತ್ ಆಗ್ತವೆ. ಹುಡುಗರು ಮಕ್ಕಳು ಇದ್ರು ಬಿಡು, ಅವಾಗ ಒಂದ್ ಇವಾಗ ಒಂದ್ ಕೊರ್ಕೊಟ್ಟು ಮುಗಿಸ್ಬೋದು. ನಾವು ಯಾವಾಗ್ಲೂ 6 ವರ್ಷಕ್ಕ 3 ವರ್ಷಕ್ಕ ಒಂದ್ ಹಿಂಗ್ ಕೊರಿಯಕ್ಕೆ ಇವತ್ತು ಯಾಕಕ್ ಮಾಡಿಕ್ಕೆಮನ ಅಂತೇಳಿ ಒಂದ್ 2,000 ಮಾಡಿದ್ವಿ ಅಷ್ಟೇನ. ಸರಿ ಎಲ್ಲ ಅಡುಗೆ ಚೆನ್ನಾಗೈತೆ ಹಂಗ? ಓ ಸೂಪರ್ ಫೈನ್ ಪಟ್ಲಾಸ್, ಸೂಪರ್ ಆಗೈತಿ. ಏ ಇವಳು ಯಾವಳು ಇವಳು, ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ, ಅದಕ್ಕೆ ಉಪ್ಸಾದೆ ಇದಕ್ಕೆ ಉಪ್ಸಾದೆ ಅಂತ ಆಮೇಲೆ ಒಟ್ಟು ಹಾಕಿ ತಿರುವಿ ಗೊಬ್ಬೆ ಬೃಷಿ ಅಡುಗೆ ಎಲ್ಲನ ಸಾಕು ಸುಮ್ಕಿ ಹೆಂಗಿರುತ್ತ ಹಂಗೆ. ಆಮೇಲೆ ಅದು ಇದು ಹಾಕಕ್ ಹೋಗಿ ಆಸ್ಕೆ. ಅಯ್ಯೋ ದೇವ್ರಿ, ಇವಳು ಕೊಟ್ಟು ಪದ್ದಾಡಕ್ ಆಗಕ್ಕಿಲ್ಲ. ಅಯ್ಯೋ ಇವ್ರು ಯಾಕೆ ಇಟ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ನೀನು ಚೆನ್ನಾಗೈತೇನೆ ಅಡುಗೆ ಎಲ್ಲವ? ಏ ಬೋರಜಿ ಹೇಳಲಿಲ್ವೇ ಸೂಪರ್ ಆಗೈತೆ ಅಂತ. ನೀನ್ ಹಂಗೆ ಬಾಳ್ರು ಟಮ್ ಇದ್ದಂಗ ಹಂಗೆ ಅದನ್ನೇ ಅಗ್ಗಾಗ್ಲ ಕೇಳ್ತೀಯಮ್ಮ. ಚೆನ್ನಾಗೈತೆ ಅಂತ ಹೇಳಿದೀನಿ, ಅದೇ ಕೇಳ್ತೀಯ. ಚೆನ್ನಾಗೈ ಸುಮ್ಕಿರು. ಯಾಕೆ ಟೆನ್ಷನ್ ತಕಂತ ಆಮೇಲೆ ಟೆನ್ಷನ್ ತಕೊಂಡ್ ಬಿ.ಪಿ ಶಾನೆ ಆದ್ರೆ ಏನನ ಹೆಚ್ಚು ಕಮ್ಮಿ ಆದ್ ಬೀಳ್ಬೇಕು. ಆಮೇಲೆ ಮೊದ್ಲೇ ನೆಂಟ್ರು ಬರ್ತಾರೆ ಅಂತ ಹೇಳ್ತಾ ಇದ್ರು ರಂಗಜ್ಜ. ಹಂಗೆ ಹೇಳವ. ಅಯ್ಯ ಯಾವ್ದೊಂದಕ್ಕೂ ಬೋಲ್ ಟೆನ್ಷನ್ ತಕೊಂಡ್ ನಮ್ಗೂ ಟೆನ್ಷನ್ ಕೊಡ್ತಾಳೆ ಹಂಗೆ. ಏ ಒಂದಂಗ ಈ ಹುಡುಗಿ ಹತ್ತೋತೆ ನೋಡಿ. ಇದೆಂತದು ಅವ್ರು ಬರ್ತಾರೆ ಅನ್ನೋ ಖುಷಿಯಾಗಿ ಹುಡುಗಿ ಹತ್ತೋತು ಒಂಬದೇ ಮಾರ್ತ್ಬಿಟ್ವಿ. ಅಲ್ಲ ಎತ್ತೋದ ಈ ಹುಡುಗ ಅಗಳ ನಾನು ಮಾರ್ತ್ಬಿಟ್ಟೆ. ತಡಿ ಫೋನ್ ಮಾಡ್ತೀನಿ, ಬರ್ತಾನೆ ವಾತಕ್ ಹೋಗ್ಯವನಿ. ಅಪ್ಪ ಫೋನ್ ಮಾಡು. ಎಣ್ಣರ್ ಗೊತ್ತಾರ ಕಂಡ್ಲ ಹುಡ್ಗ ಬಾರ ಅಪ್ಪನ ಎಲ್ಲಿಜ ಬಂದು 2 ನೀರ್ ಬಗ್ಗಿಸ್ಕೊಂಡು ಬಟ್ಟೆ ಬರೆ ಇಕ್ಕಿ ಅಚ್ಚುಕಟ್ಟಾಗಿರು ಅಂತ ಹೇಳೆ ನಿನ್ನ ಮಗುಗೆ. ಒಳ್ಳೆ ಸೂಪ್ ಬಿದ್ದಂಗಿದ್ರೆ ಈ ಹುಡುಗ ನಿಂತ ಕೊಸ್ ಮಾಲೋದು ಇದು ನೋಡಕ್ ಹಿಂಗೈತೆ. ಇದಕ್ಕೆ ಈ ಹುಡುಗಿಗೆ ಹೆಂಗ್ ನನ್ನ ಮಗಳು ಕೊಡೋದು ಅಂತ ಅವ್ರು ಬೇರ್ಕಿಜಾರ್ ಮಾಡ್ಕೊಂಡರು. ಅಪ್ಪನ್ ಫೋನ್ ಮಾಡು, ಬಂದ್ 2 ನೀರ್ ಬಗ್ಗಿಸ್ಕೊಂಬ್ಲಿ. ನೀನು ಫೋನ್ ತಕೊಂಬಂದಿದ್ರೆ ನೀನೇ ಆಗ್ಬಿಡು. ನನ್ನ ಮಗು ಬಂದಿಟ್ಟು ಫೋನ್ ಮಾಡ್ಕೊಡೆ. ಕಾಲಿಯಾನ ಹೆಂಗು ಎಣ್ಣಾರು ಬರ್ತಾರಂತೆ, ಬಂದು ನೀರು ಹೋಯ್ತಾ ಅಂತ ಹೇಳ್ತೀನಿ. ನಾನು ಮಾಡಲ್ಲ ಬೋರತಿ, ಫೋನ್ ತಕೊಂಬಂದಿದ್ದೀನಿ. ಆದ್ರೂ ನಿನ್ ಮಗು ಫೋನ್ ಮಾಡಲ್ಲ. ಅಯ್ಯ ಏನ್ ಫೋನ್ ಏನ್ ದುಡ್ಡು ಕಟ್ಟಾಗ್ತೈತೆ? ದುಡ್ಡು ಕಟ್ಟಾಗಲ್ಲ ಏನಿಲ್ಲ. ಫೋನ್ ಮಾಡಕ್ ಓಡಾಡ್ತಾಳೆ. ಮಾಡೇ ಅವಳು ಅವತಾರ ಆಡಿವಿದ್ದೆ. ದೊಡ್ಡ ತಮಾಷೆ ಮಾಡೋ ಟೈಮಲ್ಲಿ ಈಗ್ಲಾಗ್ಲ ಅವ್ರು ಬರ್ತಾರೆ. ಆಗ್ಲೇ ನಾ ಫೋನ್ ಮಾಡಿ ಇನ್ನೊಂದ್ 2 ಗಂಟೆ ಒಳಗೆ ಬರ್ತೀವಿ ಅಂತ ಅಂದ್ರೆ ಅದ್ ಕಣೆ ನೀಲು. ಆಲೆ ಫೋನ್ ಮಾಡಿ 2 ಗಂಟೆ ಆಯ್ತು. ಇನ್ನೇನು ಆಗೈಗನ್ ಹೋಗಿ ಬರ್ತಾರೆ. ಮಾಡ್ರ ಅಪ್ಪನ ಬಂದ್ 2 ನೀರ್ ಬಗ್ಗಿಸ್ಕೊಂಬ್ಲಿ. ನಾನು ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಏನ್ ನೀಲಮ್ಮ ನೀನು ಇಂತ ಟೈಮ್ನ ತಮಾಷೆ ಮಾಡೋದೇನವ? ತಾಗಳೆ ನಾನೇ ನನ್ನ ಫೋನಾಗೆ ಮಾಡ್ತೀನಿ ಅಂದ್ರು ನನಗೆ ಮಾಡಕ್ ಬರಲ್ಲ. ತಡಿ ಅಲ್ಲೆಲ್ಲೋ ಇಕ್ಕೊಂದು ಅಡುಗೆ ಮನೆ ಫೋನ್ ತಕೊಂಬತ್ತೀನಿ, ಮಾಡಿವಿಂತ ನೀನೇ. ಈ ಅಮ್ಮ ನೀವು ಸಲ್ಲಾಟ ಆಡ್ತೈತ ಹಂಗೆ. ಅಯ್ಯೋ ರಂಗಜ್ಜ
ಯಾ ಹೆಣ್ಣರು ಫೋನ್ ಮಾಡಿಲ್ಲ ಏನು ಇಲ್ಲ ನಿನಗೆ ಫೋನ್ ಮಾಡಿದ್ದು ನಾನೇಯ ಏ ನೀನು ಯೋನಿ ಹೇಳ್ತಿದ್ಯಾ ಅಯ್ಯೋ ಭಗವಂತ ನೀನು ಫೋನ್ ಮಾಡಿದ್ದು ಅಲ್ಲ ಸುಮ್ಕೆ ಫೋನ್ ಮಾಡಿ ಈಗೆಲ್ಲ ಹಬ್ಬ ಅಡುಗೆ ಮಾಡಂಗ್ ಮಾಡಿದ್ಯಲ್ಲ ಯೋನ್ ಗೊತ್ತಿ ಅಯ್ಯೋ ಅಯ್ಯೋ ದೇವ್ರೆ ಇಂಥ ಬದುಕೆ ಮಾಡೋದು ನೀನು ಅಯ್ಯ ಅಲ್ಲ ಸಲಾಟ ಆಡಬೇಕು ಇಂಥ ಇಷ್ಟಿದ್ದಾವೆ ನೋಡೀಗ ಒಂದು ಒಂದು ಅಡುಗೆ ಮಾಡಿದೀನಿ ಯೋಸ್ ಚಂದ ಬರ್ತಾರ ಯೋನ್ ಕತೆನಂತ ಅದು ನೀನ್ ತಾಂಡೆ ತಲೆಗೆ ಬಿಡ್ತಾನೆ ಅಯ್ಯೋ ಭಗವಂತ ಲೇ ನೀನು ಸಣ್ಣ ಹುಡುಗರ್ಗು ಕಣೆ ನೀನು ಸಣ್ಣ ಹುಡುಗರ್ಗು ಅಯ್ಯೋ ಅಪ್ಪ ಅಲ್ಲ ಕಣ್ಣಿಲ್ಲಮ್ಮ ಅಲ್ಲ ಈ ಪಾಟಿ ಕೊರ್ಸ್ನಾಗೆ ಇಟ್ಟೊಂದು ಅಡುಗೆ ಬೇಸ್ ಹಾಕೊಂಡು ಓದ್ಬನಾಗಲ್ವೇ ಅಯ್ಯೋ ಭಗವಂತ ಅಲ್ಲ ನೋಡು ಎಂಥ ಬದುಕು ಮಾಡದೆ ಅಂತಾನ ಅಲ್ಲ ಇಂಥ ಬದುಕೆ ಮಾಡೋದು ಸುಮ್ಮನೆ ಈಗ ಮಾಡಿದ್ದು ಎಷ್ಟಾಗ್ತೈತಿ ಯಾರನ್ನ ಉಂಡ್ರೋ ಬಿಡಪ್ಪ ಮಾಡಿದ್ಕೋ ಸಾರ್ಥಕ ಆಗ್ತೈತಿ ಎಂಬುದು ಅನ್ಬೋದು ಈಗ ಸುಮ್ಕೆ ಮಾಡಿಸಿ ಓದ್ಬನ ಮಾಡಿದ್ರು ಏನು ಬತ್ತೈತಿ ಅಯ್ಯೋ ಭಗವಂತ ಸುಮ್ನೆ ನಾ ಅದಲ್ದಲ್ಲೇನ ನಮ್ಮ ಮನಸ್ನಾಗೆ ಹೆಂಗ ಹೆಣ್ಣವ್ರು ಬೋತಾರೆ ನಮ್ಮ ಮಗನ ಮದುವೆ ಸೆಟ್ ಆಗ್ತೈತಿ ಅಂತ ನಾವಿಬ್ರು ಯೋಟ್ ಖುಷಿಯಾಗಿದ್ವಿ ಸುಮ್ನೆ ಯಾಕಮ್ಮ ನಮ್ ನೆಮ್ಮದಿ ಹಾಳು ಮಾಡ್ತೀಯ ಅಯ್ಯೋ ಬೊರಜ್ಜಿ ರಂಗಜ್ಜ ಬೈಕೆ ಬೇಡ್ರಿ ಮತ್ತೀಗ ನಿನಗೆ ಫೋನ್ ಮಾಡಿ ಎಣ್ಣಾರು ಬೋತಾರೆ ನೀನ್ 2 ಗಂಟೆ ಒಳಗೆ ಬೋಗ್ತೀವಿ ಅಂತ ಹೇಳಿದ್ದು ನಾನೇ ತಮಾಷೆ ಮಾಡೋಣ ಅಂತ ಹಂಗೆ ಮಾಡಿದೆ ನೀವೆಲ್ಲೂ ಹಬ್ಬ ಅಡುಗೆ ಏನು ಮಾಡಲ್ಲ ಸುಮ್ಮನೆ ಯಾದ್ರಸನ ಅಂತ ಮಾಡಿವಿ ನೀವು ನೋಡಿದ್ರೆ ಇಬ್ರು ಸೇರ್ಕೊಂಡು ಹಬ್ಬ ಅಡುಗೆ ಮಾಡಿದಿರ ಹೋಗ್ಲಿ ಬಿಡತ್ತಾಗ ಏನು ಆಗಕ್ಕಿಲ್ಲ ಅಕ್ಕಪಕ್ಕದವ್ರ ಮನೆಗೆ ಕೊಟ್ರೆ ಪುಣ್ಯನ ಬತ್ತೈತಿ ನಿಮ್ಮ ಮಗುಗೆ ರತ್ನ ಮದುವೆನ ಸೊಟ್ಟಾಗ್ತೈತಿ ಲೇ ನೀನು ಮದುವೆ ಸೆಟ್ ಆಗ್ತೈತಂತೆ ಆ ಪಾರ್ಟಿ ಬೇಸ್ ಹಾಕಿದೀನಿ ಅದನ್ನೆಲ್ಲ ಯೋನ ಮಾಡೋಣ ಅಕ್ಕಪಕ್ಕರ ಮನೆಯವರಿಗೆ ಕೊಟ್ರೆ ಇಸ್ಕೊಂತಾರೆ ಇಲ್ಲ ನೀನಿರ್ವಾರ ಕಣೆ ನೀನು ಅಯ್ಯೋ ಬಾಟಗೆ ಯೋನ ಮನಸ್ತೀನಮ್ಮ ನೀನು ಅಲ್ಲ ಕಣವ ನೀಲಮ್ಮ ಹಿಂಗೆ ಮಾಡೋದು ಅಯ್ಯೋ ಭಗವಂತ ಸಣ್ಣ ಹುಡುಗರು ಆಡ್ದಂಗೆ ಸಲ್ಲಾಟ ಆಡಿ ಈಗ ನೋಡ ಆ ಪಾಟಿ ಅಡುಗೆ ಬೇಸಿಕ್ಕವಳೆ ಇವಳು ಅದೆಲ್ಲ ಉದ್ಬನಾಗಕ್ಕಿಲ್ವೇ ಅಯ್ಯೋ ಭಗವಂತ ಏ ಹೋಗ್ಲಿ ಇನ್ನೇನ್ ಮಾಡಕ್ಕಾಗೈತೆ ಆವಾಗೈತಿ ಹೋಗಿ ಅಕ್ಕಪಕ್ಕದ ಮನೆಯವರಿಗೆ ಇಸ್ಕೊಂಬಂತರಿಗೆ ಕೊಟ್ಟು ಮುಗಿಸಿ ಇನ್ನೇನ್ ಮಾಡಕ್ಕಾಗ್ತೈತಿ ನಾನು ಎಷ್ಟೋ ಖುಷಿಯಾಗಿದ್ದೆ ಹೆಣ್ಣವ್ರು ಬೋತಾರೆ ಅಂತಾನ ಅಯ್ಯೋ ಅವ್ರಿನ್ನ ಬೋತಾರೋ ಬರೋದೇ ಇಲ್ವಾ ನೋಡೆ ನೀನು ಈ ಬದುಕ್ನ ನೀನ್ ಅಂತಲೇ ಬೇರೆ ಯಾರನ್ನ ಮಾಡಿದಿದ್ರೆ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಸಿದ್ದೆ ಯೋನಂದ್ರೆ ನಮ್ಮ ಅಣ್ಣನ ಮೊಮ್ಮಗಳು ನೀನು ಅಂತ ಸುಮ್ಕಿದ್ದೀನಿ ಇಲ್ಲ ಅಂದಿದ್ರೆ ಸರಿಯಾಗಿ ಏರಿಕ್ಬಿಡ್ತಿದ್ದೆ ಸರಿ ಬೆತ್ತದು ನಡಿ ಅವ್ರು ಇವ್ರು ಅಕ್ಕಪಕ್ಕದವ್ರ ಮನೆಯವ್ರನ್ನೇ ಕೇಳಿ ಕೊಡೋಣ ಅಂದಂಗೆ ಯಾಕಲ್ಲ ತಮಾಷೆ ಮಾಡ್ತೀನಿ ಅಂತ ಮಾಡ್ದೆ ಅಂತ ಹೇಳ್ದಲ್ಲ ಇಂತ ಇಷ್ಟಿದಾಗೆ ತಮಾಷೆ ಮಾಡೋದು ನಿನಗೆ ಬಾಟಗೆ ಅಯ್ಯೋ ಬರಜಿ ಏನ್ ಗೊತ್ತೇ ಮತ್ತೀಗ ನಾನು ಯೂಟ್ಯೂಬ್ಗೆ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಅದಕ್ಕೆ ಹಿಂಗೆಲ್ಲ ಮಾಡಿದೆ ಯೂಟ್ಯೂಬ್ ಚಾನಲ್ ಅಲ್ಲ ಏನ್ ಚಾನಲ್ ಓಪನ್ ಮಾಡಿದ್ಯಾ ಎಲ್ಲಿ ನೀರ್ ಬಿಡ್ತೀಯಾ ಅಯ್ಯೋ ಭಗವಂತ ಅಲ್ಲ ನೀರ್ ಬಿಡೋದಕ್ಕೂ ನೀನು ಹಿಂಗೆ ಅಡುಗೆ ಮಾಡಿಸಿ ನಮ್ಮನ್ನೆಲ್ಲ ಯಾಮಾರಿಸಿದ್ಕು ಏನು ಕಾರಣ ಏನ್ ಕತೆ ಅಯ್ಯೋ ಬರಜಿ ಹಂಗಲ್ಲ ಯೂಟ್ಯೂಬ್ ಅಂತ ಇರ್ತೈತಿ ಫೋನಿಗೆ ಅದ್ರಾಗೆ ಹಿಂಗೆ ನಾವೆಲ್ಲ ಇವಾಗ ನೀನು ರಂಗಜ್ಜ ಎಲ್ಲ ಮಾಡಿ ಮಾತಾಡಿರೋದು ಬದುಕು ಮಾಡಿರೋದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ಅದನ್ನ ನೋಡಿ ಎಲ್ಲ ನೋಡ್ತಾರೆ ಅದನ್ನು ಮಾಡಕ್ಕೆ ಹಿಂಗ್ ಮಾಡ್ದೆ ಅಂತ ಹೇಳ್ದೆ ಬೈಕೆ ಬೇಡ ಇನ್ನೆಂದು ಹಿಂಗ್ ಮಾಡಕ್ಕಿಲ್ಲ ಅಯ್ಯ ಇನ್ನೇನ್ ಮಾಡಕ್ ಆಗ್ತೈತೆ ಆಗಿದ್ದಾಗ ಹೋಗೈತೆ ನೋಡಿ ಅಕ್ಕಪಕ್ಕದ ಮನೆಯವ್ರನ್ನ ಕೇಳಿ ಎಲ್ಲರಿಗೂ ಒಟ್ಟು ಕೊಟ್ಟು ನೀನು ಒಟ್ಟು ತಗೊಂಡೋಗ್ ನಿನ್ ಗಂಡಗೆ ಮುಗ್ಸನ ಸುಮ್ನೆ ಉದ್ವನ ಮಾಡಿರಿ ಏನ್ ಬತ್ತೈತೆ ಬಾ ಬೋತೀನಿ ನೋಡಿ ನೀನ್ ಮುಂದೆ ತಡಿಯೇ ನಾನು ಬೋತೀನಿ ಯಾರನ್ನ ಕೇಳಿ ಕೊಟ್ಟು ಮುಗ್ಸನ ಸುಮ್ನೆ ಅದನ್ನ ತಿಪ್ಕೊಯ್ದ್ರೆ ಏನ್ ಗೊತ್ತೈತೆ ತಿಂಬ ಅನ್ನನ ಅಯ್ಯೋ ಭಗವಂತ ನಡಿ ಇಬ್ರು ಹೋಗಿ ಕೇಳೋಣ ಏ ನೀಲಮ್ಮ ಬಾ ರತ್ನ ಫ್ರೆಂಡ್ಸ್ ಯೋನೋ ಮಾಡಕ್ ಹೋಗಿ ಯೋನ ಆತು ಆದ್ರೂ ನಮ್ಮ ಅಜ್ಜಿ ಏನೋ